ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಮದ್ಯ ಪ್ರಿಯರಿಗೆ ಭಾರತ ಮತ್ತು ಬ್ರಿಟನ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೌದು, ಭಾರತ ಮತ್ತು ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರದ ಒಪ್ಪಂದ ಇದೀಗ ಜುಲೈ 15ರಿಂದ ಜಾರಿಗೆ ಬಂದಿರುವಂತದ್ದು. ಇದರ ಪರಿಣಾಮವಾಗಿ ಇದೀಗ ಕರ್ನಾಟಕದಲ್ಲಿ ಪ್ರೀಮಿಯಂ ಆಮದು ಮದ್ಯದ ದರ ಮತ್ತಷ್ಟು ಇಳಿಕೆ ಆಗುವಂತಹ ಸಾಧ್ಯತೆ ಇದೀಗ ಕಂಡು ಬಂದಿರುವಂತದ್ದು. ಇನ್ನು ಈಗಾಗಲೇ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ಅಬಕಾರಿ ತೆರಿಗೆ ನೀತಿಯಿಂದ ಪ್ರೀಮಿಯಂ ಮದ್ಯದ ಬೆಲೆ ಇಳಿಕೆಯಾಗಿದ್ದು, ಇದೀಗ ಭಾರತ ಮತ್ತು ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಗ್ರಾಹಕರಿಗೆ ಮತ್ತಷ್ಟು ಬೆಲೆ ರಿಯಾಯಿತಿ ದೊರೆಯುವಂತಹ ನಿರೀಕ್ಷೆ ಕೂಡ ಇದೀಗ ಕಂಡು ಬರ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರ ಮೇ 11ರಿಂದ ಆಲ್ಕೋಹಾಲ್ ಇನ್ ಬೇವರೇಜ್ ಆಲ್ಕೋಹಾಲ್ ಪ್ರಮಾಣವನ್ನ ಇದೀಗ ಆದಂತಹ ಹೊಸ ಅಬಕಾರಿ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಈ ನೀತಿಯ ಪರಿಣಾಮವಾಗಿ ಕಡಿಮೆ ಆಲ್ಕೋಹಾಲ್ ಅಂಶ ಹೊಂದಿರುವಂತಹ ದುಬಾರಿ ಪ್ರೀಮಿಯಂ ಆಮದು ಮದ್ಯಗಳ ಬೆಲೆ ಈಗಾಗಲೇ 15%ರಿಂದ 23% ಇಳಿಕೆಯಾಗಿದೆ. ಇದಕ್ಕೆ ಇದೀಗ ವಿರುದ್ಧವಾಗಿ ಹೆಚ್ಚು ಆಲ್ಕೋಹಾಲ್ ಅಂಶ ಹೊಂದಿರುವಂತಹ ಕೆಲವು ಕಡಿಮೆ ಬೆಲೆಯ ಬ್ರ್ಯಾಂಡ್ಗಳ ದರವನ್ನ ಇದೀಗ ಏರಿಕೆ ಮಾಡಲಾಗಿರುವಂಥದ್ದು. ಇನ್ನು ಬ್ರಿಟನ್ನಿಂದ ಆಮದಾಗುವಂತಹ ಸ್ಕಾಚ್ ವಿಸ್ಕಿ ದರದಲ್ಲಿ ಇದೀಗ ಇಳಿಕೆ ಸಹ ಕಂಡು ಬಂದಿದೆ. ಹೌದು, ಈ ಬೆಳವಣಿಗೆಯ ಬೆನ್ನಲ್ಲೇ ಭಾರತ ಮತ್ತು ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದದ ಜುಲೈ 11ರಂದು ಅಧಿಕೃತವಾಗಿ ಜಾರಿಗೆ ತರಲಾಗಿತ್ತು. ಇದ್ರ ಕೆಳಗಡೆ ಏನೇನು ಬರುತ್ತೆ ಅಂತ ನೋಡೋದಾದ್ರೆ, ಬ್ರಿಟನ್ನಿಂದ ಆಮದು ಮಾಡಿಕೊಳ್ಳುವಂತಹ ಸ್ಕಾಚ್ ವಿಸ್ಕಿಯ ಮೇಲೆ ಕಸ್ಟಮ್ ಸುಂಕವನ್ನ ತಕ್ಷಣದಿಂದಲೇ 150%ರಿಂದ 75%ಕ್ಕೆ ಇಳಿಸಲಾಗಿರುವಂಥದ್ದು. ಅಂದರೆ ಮುಂದಿನ 10 ವರ್ಷಗಳಲ್ಲಿ ಇದನ್ನು ಸಹ ಹಂತವಾಗಿ 40%ಕ್ಕೆ ಇಳಿಸುವಂತಹ ಯೋಜನೆಯನ್ನು ಸಹ ಇದೀಗ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇಂಟರ್ನ್ಯಾಷನಲ್ ಸ್ಪಿರಿಟ್ಸ್ ಅಂಡ್ ವೈನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜಿತ್ ಪದ ಅವರ ಪ್ರಕಾರ ಕರ್ನಾಟಕದ ಹೊಸ ತೆರಿಗೆ ನೀತಿಯಿಂದಲೇ ಆಮದು ಮದ್ಯದ ಬೆಲೆ ಗಣನೀಯವಾಗಿ ಇಳಿದಿದೆ. ಇದೀಗ ಭಾರತ ಮತ್ತು ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದ ಪರಿಣಾಮವಾಗಿ ಇನ್ನೂ 5ರಿಂದ 7% ಹೆಚ್ಚುವರಿ ಬೆಲೆ ಇಳಿಕೆ ಆಗುವಂತಹ ನಿರೀಕ್ಷೆಯೂ ಸಹ ಇರುವಂಥದ್ದು. ಆದರೆ ಈ ಬೆಲೆ ಇಳಿಕೆ ತಕ್ಷಣವೇ ಜಾರಿಗೆ ಬರುವುದಿಲ್ಲ. ಹೊಸ ಶುಲ್ಕ ವ್ಯವಸ್ಥೆ ಜಾರಿ ಅಗತ್ಯ. ಇನ್ನು ಅಗತ್ಯ ದಾಖಲೆಗಳ ಪ್ರಕ್ರಿಯೆ ಆಗಿರ್ಬೋದು ಹಾಗೂ ವಿತರಣಾ ವ್ಯವಸ್ಥೆಯ ಬದಲಾವಣೆ ಪೂರ್ಣಗೊಂಡ ನಂತರವೇ ಗ್ರಾಹಕರಿಗೆ ಇದರ ಸಂಪೂರ್ಣ ಲಾಭ ಸಿಗಲಿದೆ ಅಂತ ಇದೀಗ ಉದ್ಯಮ ವಲಯದಲ್ಲಿ ಹೇಳಿಕೆಯನ್ನು ನೀಡಲಾಗಿರುವಂಥದ್ದು. ಇನ್ನೊಂದೆಡೆ ಭಾರತೀಯ ಮದ್ಯ ತಯಾರಕರು ಹಾಗೂ ಈ ಒಪ್ಪಂದದಿಂದ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಅಂತ ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆಮದು ಅಂದ್ರೆ ಈ ಸ್ಕಾಚ್ ವಿಸ್ಕಿ ಬೆಲೆಯ ಕಡಿಮೆ ಆಗ್ತಾ ಇರೋದ್ರಿಂದ ಭಾರತೀಯ ಪ್ರೀಮಿಯಂ ಸಿಂಗಲ್ ಮಾಲ್ಟ್ ಹಾಗೂ ಇತರ ಉನ್ನತ ದರ್ಜೆಯ ಬ್ರ್ಯಾಂಡ್ಗಳಿಗೆ ಸ್ಪರ್ಧೆ ಹೆಚ್ಚಾಗುವಂತಹ ಸಾಧ್ಯತೆ ಇದೀಗ ಕಾಣಿಸ್ತಾ ಇದೆ. ಆದರೆ ಬಲ್ಕ್ ಸ್ಕಾಚ್ ಆಮದು ಸುಲಭವಾಗುವುದರಿಂದ ದೇಶೀಯ ಉತ್ಪಾದಕರಿಗೆ ಕೆಲವು ಮಟ್ಟದಲ್ಲಿ ಅನುಕೂಲವಾಗಲಿದೆ ಅಂತ ಇದೀಗ ಉದ್ಯಮ ಮೂಲಗಳು ತಿಳಿಸಿರುವಂತದ್ದು. ಇನ್ನು ತಜ್ಞರ ಪ್ರಕಾರ ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಗಳು ಸಹ ಲಭ್ಯವಾಗ್ತಾ ಇದ್ದು, ಜಾಗತಿಕ ಪ್ರೀಮಿಯಂ ಬ್ರ್ಯಾಂಡ್ಗಳು ಸ್ಪರ್ಧಾತ್ಮಕ ದರದಲ್ಲಿ ದೊರೆಯುವಂತಹ ಸಾಧ್ಯತೆ ಇದೆ. ಜೊತೆಗೆ ದೇಶೀಯ ಮದ್ಯ ಉತ್ಪಾದಕರಿಗೂ ಸಹ ಉತ್ತಮ ಗುಣಮಟ್ಟದ ಬಲ್ಕ್ ಸ್ಕಾಚ್ ಲಭ್ಯವಾಗುವಂತಹ ನಿರೀಕ್ಷೆ ಸಹ ಇರುವಂತದ್ದು. ಒಟ್ಟಾರೆಯಾಗಿ ಭಾರತ ಹಾಗೂ ಬ್ರಿಟನ್ ನಡುವಿನ ಈ ಒಪ್ಪಂದದಿಂದ ತೆರಿಗೆ ಆಗಿರ್ಬೋದು, ಆಮದಾಗಿರ್ಬೋದು ಎಲ್ಲವೂ ಸಹ ಬೇರೆ ಬೇರೆ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇದರಿಂದ ಈಗಾಗಲೇ ತಿಳಿಸಿದಂತೆ ಹೆಚ್ಚಿನ ಆಯ್ಕೆಗಳು ಸಿಗ್ತಾ ಇರುತ್ತೆ ಗ್ರಾಹಕರಿಗೆ. ಅದರ ಜೊತೆಗೆ ಪ್ರೀಮಿಯಂ ಬ್ರ್ಯಾಂಡ್ಗಳ ನಡುವೆ ಒಂದಷ್ಟು ಸ್ಪರ್ಧೆ ಸಹ ಹೆಚ್ಚಾಗಬಹುದು. ಅಂದರೆ ದರದಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಜನರು ಏನು ಖರೀದಿ ಮಾಡ್ತಾ ಇರುವಂತಹ ಸ್ಕಾಚಸ್ ಆಗ್ಬೋದು, ಈ ಎಲ್ಲದರಲ್ಲೂ ಸಹ ಆಯ್ಕೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ದೇಶೀಯ ಮದ್ಯ ಉತ್ಪಾದಕರಿಗೂ ಸಹ ಎಲ್ಲೋ ಒಂದು ಕಡೆ ಉತ್ತಮವಾದಂತಹ ಗುಣಮಟ್ಟದ ಬಲ್ಕ್ ಸ್ಕಾಚ್ ಲಭ್ಯವಾಗುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಒಟ್ಟಾರೆ ಇದೀಗ ಮದ್ಯ ಪ್ರಿಯರಿಗೆ ಒಂದು ಬಂಪರ್ ಆಫರ್ ಅಂತ ಹೇಳ್ಬೋದು. ಇನ್ನು ಈ ಒಪ್ಪಂದ ಯಾವಾಗ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬೆಲೆಗಳಲ್ಲಿ ಏರಿಳಿತ ಉಂಟಾಗುತ್ತೆ, ಏರಿಕೆ ಆಗುತ್ತಾ, ಇಳಿಕೆ ಆಗುತ್ತಾ, ಇವೆಲ್ಲವನ್ನು ಸಹ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.